ಚಿತ್ರದುರ್ಗ ಭಾಗಕ್ಕೆ ಅಡಿಕೆಯನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಮೆಕ್ಕೆಜೋಳದಿಂದ ನಮಗೆ ಏನೂ ಲಾಭ ಸಿಗಲಿಲ್ಲ. ಅಷ್ಟೆಲ್ಲ ವೃದ್ಧಿ ಆಯಿತು, ಚೆನ್ನಾಗಿ ಬಂದಿತ್ತು, ಬೆಲೆ ಸಿಗಲಿಲ್ಲ, ಮಳೆ ಜಾಸ್ತಿ ಆಗಿ ಮತ್ತೆ ಅದೆಲ್ಲ ಕಿತ್ಕೊಂಡು ಹೋಯ್ತು. ಇಲ್ಲಿ ಒಂದನೇ ನಂಬರ್ ಒಂದು ಅಂತ ಹೇಳಿದ್ರೆ ಮುಖ್ಯ ಬೆಳೆ ಒಂದು ತೆಂಗು ಒಂದು ಎಲ್ಲಿದೆಯೋ ಅಲ್ಲಿ ಅದು ತೆಂಗು ಹಾಕಿದ್ವಿ. ತೆಂಗಿನ ಪಕ್ಕದಲ್ಲಿ 9 ಅಡಿಗೆ ಅಡಿಕೆ ಬರಬಾರ್ದು. ಮುಂದೆ ಒಂದಿನ ಅಡಿಕೆ ಏನಾದರೂ ತೆಂಗಿಗಿಂತ ಮೇಲೆ ಹೋತಂದ್ರೆ ತೆಂಗು ಇಳುವರಿ ಬರಲ್ಲ. ಮಲ್ಚಿಂಗ್ ಪರ್ಪಸ್ ಅದನ್ನ ಹಾಕಿರೋದು, ಬೇರೆ ಏನಿಲ್ಲ. ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಹಿರೇಮಳವಳ್ಳಿ ಗ್ರಾಮ, ಜಗಳೂರು ತಾಲೂಕು, ದಾವಣಗೆರೆ ಡಿಸ್ಟ್ರಿಕ್ಟು. ಇಲ್ಲಿ ನಾವು ಹಿರೇಮಳವಳ್ಳಿ ಗ್ರಾಮದಲ್ಲಿ ಒಂದು 4 ಎಕರೆ ತೋಟ ಮಾಡಿದ್ದೀವಿ. ಅಡಿಕೆ, ತೆಂಗು, ಉಪಬೆಳೆಯಾಗಿ ಹಣ್ಣಿನ ಗಿಡಗಳು ಎಲ್ಲ ಹಾಕಿದ್ದೀನಿ. ಸರ್, ನಾನು ಹಿಂದೆ ನಮ್ಮ ತಂದೆಯವರು ಪ್ರಗತಿಪರ ರೈತರು ನಮ್ಮ ತಂದೆಯವರು. ಇಡೀ ನಮ್ಮ ಹಳ್ಳಿಗೆ ಒಳ್ಳೆ ಹೆಸರು, ವ್ಯವಸಾಯಗಾರವರು. ಅವರು ಇಡೀ ಊರಲ್ಲೇ ಚೆನ್ನಾಗಿ ಅವರು ಕೆಲಸ ಮಾಡಿದರು, ಜಮೀನನ್ನು ನೋಡ್ಕೊಂಡರು. ಆ ಮಾದರಿ ಆದಂಥ ವ್ಯಕ್ತಿ ಅದು ಒಂದು ನನ್ನ ಹಿನ್ನೆಲೆ. ನೆಕ್ಸ್ಟು ನಾವು ಫೋಟೋಗ್ರಫಿ ಮಾಡ್ತಾಯಿದ್ದೀವಿ ದಾವಣಗೆರೆ ಒಳಗೆ ಸುತ್ತಮುತ್ತ. ಆ ಒಂದು ಇದರಲ್ಲಿ 2019 ಇಸ್ವಿಯಲ್ಲಿ ಕೊರೋನಾ ಬಂತು. ಕೊರೋನಾದಲ್ಲಿ ನಮಗೆ ಲಾಕ್ ಮಾಡಿಬಿಟ್ರು, ಒಳಗಡೆ ಕೂಡಿ ಹಾಕ್ಬಿಟ್ರು. ಏನು ಮಾಡೋದಪ್ಪ ಇಲ್ಲಿ ಅಂತೇಳಿ ಯೂಟ್ಯೂಬ್ ಅವು ನೋಡ್ಕೊಂಡು, ನಮ್ಮದೇ ಜಮೀನು ಇರೋದ್ರಿಂದ ಸುಮ್ಮನೆ ಗುತ್ತಿಗೆ ಅವು ಕೊಡ್ತಿದ್ವಿ, ನಾವೇ ಯಾಕೆ ಮಾಡಬಾರ್ದು ಅಂತೇಳಿ ಅದಕ್ಕೊಂದು ಫ್ರೀಡಮ್ ಇತ್ತು ಬರಲಿಕ್ಕೆ, ತೋಟಕ್ಕೆ ಬರಲಿಕ್ಕೆ. ಹಾಗಾಗಿ ನಾವು ತೋಟ ಮಾಡೋಣ ಅನ್ನೋ ಉದ್ದೇಶಕ್ಕಿಂತ ಬಂದ್ವಿ. ನೋಡೋಣ ಫಸ್ಟ್ ಬೋರ್ ಹಾಕ್ಸೋಣ ಅಂತ 2020 ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬೋರ್ ಹಾಕ್ಸಿದ್ವಿ. 20 ಇಸ್ವಿ ಒಳಗೆ 2021ರಲ್ಲಿ ಮೆಕ್ಕೆಜೋಳಗಳು ಬೆಳೆದ್ವಿ. ಒಂದು 4 ಎಕರೆ ತುಂಬ ಚೆನ್ನಾಗಿ ಬಂದಿತ್ತು. ಈ ಮೆಕ್ಕೆಜೋಳ ಬೆಳೆಯೋದ್ರಿಂದ ಮುಂದೆ ಒಂದು ತೋಟ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ತೋಟ ಮಾಡ್ಬೇಕಂತ ಹೋದಾಗ ಈ ಆರ್ಗ್ಯಾನಿಕ್ಕೇ ತೋಟ ಮಾಡ್ಬೇಕಂತೇಳಿ ಮನಸ್ಸಿಗೆ ಬಂತು. ಆರ್ಗ್ಯಾನಿಕ್ ಅಂತಲೇ ಏನಕ್ಕೆ ಬಂತು? ಅಂದರೆ ಈ ಸಾವಯವ ನೀವೇನೋ ಕೇಳಿದ್ರಾ? ಎಲ್ಲರೂ ಯೂಟ್ಯೂಬಲ್ಲಿ ನೀವು ಹೇಳಿದ್ರೆ ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಯೂಟ್ಯೂಬ್ ಬೇರೆ ಬೇರೆ ಥರ ಇನ್ಸ್ಪಿರೇಷನು ಬೇರೆಯವ್ರಿಗೆ ಕೊಡುತ್ತೆ. ಅದೇ ರೀತಿ ನಿಮಗೆ ಆರ್ಗ್ಯಾನಿಕ್ ಅಂತಲೇ ಯಾಕೆ ಕೊಡ್ತು? ಫಸ್ಟ್ ಆಫ್ ಆಲ್ ನಮಗೆ ಆರ್ಗ್ಯಾನಿಕ್ ಅನ್ನೋದು ಬಂದಿದ್ದು ಈ ರೋಗಗಳು ಮನೆಗೆಲ್ಲ ಸಿಟಿ ಒಳಗೆಲ್ಲ ನೋಡಿ, ಈ ಒಂದು ಕೆಮಿಕಲ್ದೆಲ್ಲ ನೋಡಿ ಬೇಡಪ್ಪ ಈ ಸವಾಸ, ಜಮೀನಲ್ಲಿ ಏನಾದರೂ ಒಂದು ಆರ್ಗ್ಯಾನಿಕ್ನಲ್ಲಿ ಬೆಳೆದು ನಾವೇ ಉಪಜೀವನ ಮಾಡ್ಕೊಂಡು ಆಮೇಲೆ ಬೆಳೆದು ನಾವು ಉಪಯೋಗಿಸಬೇಕು, ಅಲ್ಲೇ ತೋಟದಾಗ ಇರ್ಬೇಕು ಅನ್ನೋ ಒಂದು ಮಾಡಲ್ನಿಂದ, ಒಂದು ವಿಶ್ವಾಸದಿಂದ ಆರ್ಗ್ಯಾನಿಕ್ ಮಾಡ್ಬೇಕಂತಾನೆ ಬಂದಿದ್ದು. ಈ ಕೃಷಿಗೆ ನೀವು 2020ಕ್ಕೆ ಬಂದಾದ ನಂತರ ಆರ್ಗ್ಯಾನಿಕ್ನ ಈ ರೀತಿ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತು. ಹೌದು. ಬಂದ ನಂತರ ಈಗ ನೀವು ಹೇಳಿದ್ರಿ ಮೆಕ್ಕೆಜೋಳವನ್ನ ಬೆಳೆದಿದ್ರಿ. ಮೆಕ್ಕೆಜೋಳವನ್ನ ಬೆಳೆದ ನಂತರ ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕು ಅಂತ ಯಾಕೆ ಬಂತು? ನಿಮಗೇನಾದ್ರು ಲೇಬರ್ ಸಮಸ್ಯೆ ಇತ್ತಾ ಅಥವಾ ಬೇರೆ ಏನಾದ್ರು ಇತ್ತಾ? ಹೆಂಗೆ? ನಮಗೆ ತೋಟಗಾರಿಕೆ ಬೆಳೆ ಬೆಳಿಬೇಕಪ್ಪ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಬೆಳೆಗಳು ಈ ಮೆಕ್ಕೆಜೋಳ ಹಾಕಿ ನೋಡಿದ್ವಲ್ಲ, ಅಲ್ಲ ಮೆಕ್ಕೆಜೋಳದಿಂದ ನಮಗೆ ಏನೂ ಲಾಭ ಸಿಗಲಿಲ್ಲ. ಅಷ್ಟೆಲ್ಲ ವೃದ್ಧಿ ಆಯಿತು, ಚೆನ್ನಾಗಿ ಬಂದಿತ್ತು, ಬೆಲೆ ಸಿಗಲಿಲ್ಲ, ಮಳೆ ಜಾಸ್ತಿ ಆಗಿ ಮತ್ತೆ ಅದೆಲ್ಲ ಕಿತ್ಕೊಂಡು ಹೋಯ್ತು. ನಮ್ಮಿಂದ ಅದರಿಂದ ಲಾಸ್ ಅನಿಸ್ತು. ಹಾಗಾಗಿ ವಾರ್ಷಿಕ ಬೆಳೆ ಬೆಳಿಬೇಕು ಅನ್ನೋ ಉದ್ದೇಶಕ್ಕೆ ತೋಟಗಾರಿಕೆ ಮಾಡ್ಬೇಕಂತ ಬಂದ್ವಿ. ನಾನು ಈಗ ಬರ್ತಿರ್ಬೇಕಾದ್ರೆ ನಿಮ್ಮ ತೋಟದಲ್ಲಿ ನೋಡಿದೆ, ನಿಮ್ಮ ತೋಟದ ಆ ಭಾಗದಲ್ಲಿ ಈಗಲೂ ಕೂಡ ಮೆಕ್ಕೆಜೋಳ ಇದೆ. ಅದು ಎಷ್ಟು ಎಕರೆಯಲ್ಲಿ ಈಗ ಹೆಂಗೆ ಯೂಸ್ ಮಾಡ್ತಾ ಇದ್ದೀರಾ? ಈಗ ಏನಾದ್ರು ಲಾಭ ಬರ್ತಾ ಇದೆಯಾ? ಹೆಂಗೆ? ಇದು ನಮ್ದು 13 ಎಕರೆ ಪ್ಲಾಟ್ ಒಳಗೆ 4 ಎಕರೆ ಅಷ್ಟೇ ತೋಟ ಮಾಡಿರುವಂಥದ್ದು. ಇನ್ನು 6 ಎಕರೆ ಏನಿದೆಯಲ್ಲ, 3 ಎಕರೆ ಹುಣಸೆ ಮಾಡೀನಿ. ಇನ್ನು 6 ಎಕರೆ ಉಳಿದಿದ್ದು 3 ಎಕರೆ ಸೂರ್ಯಕಾಂತಿ ಹಾಕಿದ್ದೀನಿ, 3 ಎಕರೆ ಮೆಕ್ಕೆಜೋಳ ಹಾಕಿದ್ದೀನಿ. ಆದರೆ ಅದು ಕೋರು, ಇಬ್ಬರು ಸೇರಿ, ಬೇರೆ ಒಬ್ಬ ರೈತ ನಾವು ಸೇರಿ ಮಾಡಿರ್ತಕ್ಕಂಥ ಕೋರು. ಅದು ಅಂದ್ರೆ ಇಬ್ರು ಮಿಂಗಲ್ ಆಗಿ ಮಾಡಿರ್ತಕ್ಕಂಥ ಲಾಭ ಖರ್ಚು ಎಲ್ಲ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಜಮೀನ್ ಮಾತ್ರ ನಿಮ್ದು? ಜಮೀನು ಮಾತ್ರ ನಮ್ದು. ಮಾಡೋಣ ಅವನು ಬೀಜ ಗೊಬ್ಬರ ಎಲ್ಲ ಅರ್ಧ ಹಾರ್ವೆಸ್ಟಿಂಗು. ಇನ್ನು ನಾವು ಜಮೀನ್ ಮಾಡಿದ್ದು ಕಳೆ ಮತ್ತೊಂದು ಅವರೆಲ್ಲ ಅವ್ರು ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ. ಹಿಂಗೆ ಇದು ಕೋರ್ ಅಂತಾರೆ ಇದಕ್ಕೆ. ಈ ಭಾಗದಲ್ಲಿ ಕೋರ್ ಅಂತಾರೆ. ಇಲ್ಲ ಬೇರೆ ಭಾಗದಲ್ಲಿ ಪಾರ್ಟ್ನರ್ಶಿಪ್ ಅಂತ ಕರೀತಾರೆ. ಈಕ್ವಲಿ ಬೇರೆ ಅಂತಾರೆ. ಇದು ಕೋರ್ ಅಂತಾರೆ, ಕೋರು. ಸರಿ. ಇಲ್ಲ ಕಾಂಟ್ರಾಕ್ಟ್ ಅಂತಾರೆ, ಇಲ್ಲ ಅಂದ್ರೆ ದುಡ್ಡಿಗೆ ಅಣಗುತಿ ಅಂತಾರೆ. ಇದು ಕೋರು ಅಣಗುತಿ ಎರಡು ನಾವು ಕೋರ್ ಮಾಡ್ತಾ ಇದ್ದೀವಿ. ಸರಿ. ನಿಮ್ಮ ಮೆಕ್ಕೆಜೋಳದ ಒಂದು ವಿಚಾರವನ್ನ ಸೈಡಿಗಿಡೋಣ. ಈಗ ತೋಟಗಾರಿಕೆ ವಿಚಾರದಲ್ಲಿ ನಾನು ಮಾತಾಡ್ತಾ ಇದ್ದೆ. ಇಲ್ಲಿ ನೀವು ಒಂದು ಡಿಸೈನ್ ಅಂತ ಇಲ್ಲಿ ನಾವು ನೋಡ್ಬೋದು, ತೋಟದಲ್ಲಿ ಒಂದೊಂದು ಗಿಡ ಆಯಾ ಸ್ಥಾನವನ್ನ ಅಲಂಕರಿಸ್ಕೊಂಡಿದ್ದಾವೆ. ಇಲ್ಲಿ ಹೌದು, ನಿರ್ದಿಷ್ಟವಾದ ಸ್ಥಾನವನ್ನ. ಈಗ ನೀವು 2020ರಲ್ಲಿ ನೀವು ತೋಟಗಾರಿಕೆ ಗಿಡಗಳನ್ನ ಹಾಕಿದಾಗ
ಇಂತಿಂಥದ್ದೇ ಜಾಗದಲ್ಲಿ ಇಂತಿಂಥದ್ದೇ ಗಿಡಗಳನ್ನ ಹಾಕಬೇಕು ಅಂತ ಹೇಳಿ ಅಂತ ಅನ್ನಿಸ್ಬಿಟ್ಟು ಅದೊಂದು ನಿಮ್ಮ ತಲೆಗೆ ಬರ್ಬೇಕಲ್ಲ, ಅದನ್ನು ಕೂಡ ಯೂಟ್ಯೂಬ್ ಇಂದನೇ ಬಂತ ಅಥವಾ ನೋಟ್ ಮಾಡ್ಕೊಂಡಿದ್ರ ಅಥವಾ ಯಾರಾದ್ರೂ ಗುರುಗಳಿದ್ರ, ಯಾರು ಗುರುಗಳು ಮಾಡಿಕೊಟ್ರ, ಹೇಗೆ? ಸರ್, ಈಗ ಈ ತೋಟದಲ್ಲಿ ಮಾಡಲ್ಲ ಅಂತ ಹೇಳಿ ಕೊರೋನಾ ಟೈಮ್ನಲ್ಲಿ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಸ್ಟಡಿ ಮಾಡಿದ್ವಿ, ಯೂಟ್ಯೂಬ್ನಲ್ಲೆಲ್ಲ ಸ್ಟಡಿ ಮಾಡಿದ್ವಿ, ನೋಡಿದ್ವಿ. ಸುಭಾಷ್ ಪಾಳೇಕರ್ದು ಎಲ್ಲ 36 ಮಾಡಲ್ ಅಂತೇಳಿ ಎಲ್ಲ ಸ್ಟಡಿ ಮಾಡಿದೆ, ನೋಟ್ಸ್ ಮಾಡ್ಕೊಂಡೆ. 36 ಅಂದ್ರೆ ಅವ್ರ ಮೇನ್ ಮುಖ್ಯ ಬೆಳೆಗಳು ಹೇಳಿ. ಮುಖ್ಯ ಬೆಳೆಗಳು 36 ಮಾಡಲ್ ಅದು. ನಿಮ್ಮಲ್ಲಿ ಮುಖ್ಯ ಬೆಳೆ ತೆಂಗು, ಅದಕ್ಕೆ ಮುಖ್ಯ ಬೆಳೆ ತೆಂಗು. 36 ಮಾಡಲ್ ಅಂದ್ರೆ ಮೊದಲು ತೆಂಗಿನಿಂದನೇ ಅವ್ರು ಸ್ಟಾರ್ಟ್ ಆಗೋದು. ಹೌದು, ಅದು ಮಾಡಲ್ ಅಂತಾನೆ ಅವ್ರದ್ದು ಮಾಡಲ್, ಅದೇ ಮಾಡಲ್ ಅವ್ರು ಮಾಡೋದು. ಅದನ್ನ ಶಿಷ್ಯಂದ್ರು ಎಲ್ಲ ಮಾಡಿ, ಅವರೆಲ್ಲ ಶಿಷ್ಯಂದ್ರು ಯಾರು ಪ್ರಸನ್ನಮೂರ್ತಿ ಅವರು ಇವರು ಅವ್ರದ್ದೆಲ್ಲ ನೋಡಿ ಅವ್ರ ಮಾರ್ಗದರ್ಶನದಲ್ಲಿ ಅವರೇಂದ್ರ ನಾವು ತೋಟಕ್ಕೇನು ಹೋಗಿಲ್ಲ, ಏನಿಲ್ಲ, ಅವರು ವಿಡಿಯೋ ನೋಡ್ಕೊಂಡೆ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡೆ. ಅದರಲ್ಲಿ ಮತ್ತೆ ನಾನು ಆಲ್ಟ್ರೇಷನ್ ಮಾಡ್ಕೊಂಡು, ಅವ್ರ ತೋಟ ತೋರಿಸ್ಲೂ ಇಲ್ಲ ಯಾರಿಗೂ, ಅವ್ರಿಗೆ ತೋರಿಸ್ಲಿಲ್ಲ. ನಾನು ಅವ್ರ ಮಾಡಲಲ್ಲಿ 36 ಮಾಡಲಲ್ಲಿ ನಾನು ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ. ಓಕೆ. ಸೊ ಈಗ ನಿಮ್ಮಲ್ಲಿ ಇರುವಂಥದ್ದು ಡಿಸೈನ್ ಏನಿದೆ ಅದು ನೀವೇ ಖುದ್ದಾಗಿ ಮಾಡ್ಕೊಂಡಿರುವಂತಹ ಡಿಸೈನ್. ಹೌದು. ಈ ಕೈಯಲ್ಲಿರೋದು ಅದು ಅದೇಯಾ? 36 ಮಾಡಲ್ದೇನೆ ನಾನಾಗಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೀನಿ. ಇಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ಬೋದಾ ಹೇಗೆ ಏನೇನು ಅಂತ? ನಾನು ಒಂದು ಡಿಸೈನ್ ಅಂತೂ ನಮ್ಮ ವೀಕ್ಷಕರಿಗೆ ತೋರಿಸ್ತೀವಿ. ಇಲ್ಲಿ 1ನೇ ನಂಬರ್ 1 ಅಂತ ಹೇಳಿದ್ರೆ ಮುಖ್ಯ ಬೆಳೆ, ಒಂದು ತೆಂಗು. ಒಂದು ಎಲ್ಲಿದೆಯೋ ಅಲ್ಲಿ ಅದು ತೆಂಗು ಹಾಕಿದ್ವಿ. ಅಂದ್ರೆ ಒಂದು ತೆಂಗಿಂದ ಇನ್ನೊಂದು ತೆಂಗಿಗೆ 36 ಅಡಿ ಇದೆ. ಹೌದು, ಒಂದು ತೆಂಗಿಂದ ಇನ್ನೊಂದು ತೆಂಗಿಗೆ 36 ಅಡಿ ಇದೆ. 36 ಅಡಿ. ಲೈನ್ ಇಂದ ಲೈನಿಗೂ 36 ಇದೆ, ತೆಂಗಿಂದ ತೆಂಗಿಗೂ 36 ಅಡಿ ಇದೆ. 36 ಮಧ್ಯದಲ್ಲಿ ಅಂದ್ರೆ ಕರ್ಣ 18 ಅಡಿ ಕರ್ಣ ಅಂತ ನಾವು ಕರಿತೀವಿ. ಅದನ್ನ ನಾವು ಇಲ್ಲಿ ನೋಡಬಹುದು 3 ಡಯಾಗ್ನಲ್ ಸೆಂಟರ್. 4 ತೆಂಗಿನ ಮಧ್ಯದಲ್ಲಿ ಡಯಾಗ್ನಲ್ ಸೆಂಟರ್ 3 ಇದೆ. ಮೋಸಂಬೆ, ಹಲಸು, ನಿಂಬೆ 3 ಯಾವ್ದಾದ್ರು ಒಂದ್ ಹಾಕ್ಬೋದು. ಓಕೆ. ಮೋಸಂಬೆ, ಹಲಸು, ನಿಂಬೆ ನಾವು ಒಂದೊಂದು ಲೈನಿಗೆ ಒಂದೊಂದು ಹಾಕಿದ್ವಿ. ಅಂದ್ರೆ ಒಂದ್ ಲೈನಿಗೆ ಮೋಸಂಬೆ, ಒಂದ್ ಲೈನಿಗೆ ಹಲಸು, ಒಂದ್ ಲೈನಿಗೆ ನಿಂಬೆ ಹಾಕಿದ್ವಿ. ಆ ತರ ಮಾಡೆಲ್ ನ ರೆಡಿ ಮಾಡಿ. ಈಗ ನಾನು ಒಂದು ಸರಿ ಮಾಡೆಲ್ ನ ಡಿಸ್ಕ್ರಿಪ್ಷನ್ ನಾನು ನಿಮಗೆ ಇದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀನಿ. ನೀವು ಇದನ್ನ ಸರಿನಾ ತಪ್ಪಾ ಅಂತ ನೀವೇ ಹೇಳಿ. 1ನೇ ನಂಬರ್ ತೆಂಗು, ಇದು 1ನೇ ನಂಬರ್ ತೆಂಗು. ಹೌದು. ಎರಡರ ಮಧ್ಯದಲ್ಲಿ 36 ಇದೆ. ಅಂದ್ರೆ ಇದೊಂದು ಸಾಲು, ಇದೊಂದು ಸಾಲು 36 ಅಡಿ. ಇಲ್ಲಿಂದ ಮತ್ತೆ ನಾವ್ ಇಲ್ಲಿ ಕೆಳಗೆ ಬಂದ್ರೆ ಇಲ್ಲೂ ಒಂದಿದೆ, ಅದು 36 ಅಡಿ. ಅದು 36 ಅಡಿ. ಅಂದ್ರೆ ಈ ಸಾಲಿನ ಮಧ್ಯದಲ್ಲಿ ತೆಂಗಿಂದ ತೆಂಗಿಗೆ 36 ಅಡಿ ಇದೆ. ಸಾಲಿಂದ ಗಿಡದಿಂದ ಗಿಡಕ್ಕೆ 36 ಅಡಿ. ಗಿಡದಿಂದ ಗಿಡಕ್ಕೂ 36 ಅಡಿ ಇದೆ. ಸಾಲಿಂದ ಸಾಲಿಗೆ 36 ಅಡಿ, ಗಿಡದಿಂದ ಗಿಡಕ್ಕೂ 36 ಅಡಿ. ಮೊದಲನೇ ಪಾಯಿಂಟ್. ಎರಡನೇದು, ಇಲ್ಲಿ ಈ ಒಂದು ಸಾಲಿನ ಒಂದು ತೆಂಗಿನಿಂದ ಮತ್ತೊಂದು ಸಾಲಿನ ಮತ್ತೊಂದು ತೆಂಗಿನ ಕರ್ಣ ಅಂತ ನಾವೇನ್ ಕರಿತೀವಿ, ಡಯಾಗ್ನಲ್ ಸೆಂಟರ್. ಅದಕ್ಕೆ 4 ತೆಂಗಿನ ಮಧ್ಯದಲ್ಲಿ 4 ತೆಂಗಿನ ಮಧ್ಯದಲ್ಲಿ ಇಲ್ಲಿ 3 ಅಂತ ಇದೆ. 3ನೇ ನಂಬರ್ ಅಲ್ಲಿ ನಿಮಗೆ ಮೋಸಂಬಿ, ಹಲಸು, ನಿಂಬೆ. ಇದು ಕೂಡ 18 ಅಡಿ, ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ವಲ್ಪ 18 ಅಡಿ ಬರುತ್ತೆ. ಆಲ್ಮೋಸ್ಟ್ ಆ ದೂರದಲ್ಲಿ ನಿಮಗೆ ಒಂದು ಗಿಡ ಬರುತ್ತೆ. ಮೋಸಂಬೆ, ಹಲಸು ಅಥವಾ ನಿಂಬೆ ಯಾವ್ದಾನ ಒಂದು ಹಾಕ್ಬೇಕಲ್ಲಿ. ಸರಿ. ಆ ನಂತರ ನಿಮಗೆ ನಾನು ನಿಮ್ಮ ತೋಟದಲ್ಲಿ ನೋಡಿದಂತೆ ಇಲ್ಲಿ 36 ಅಡಿ ಮಧ್ಯ, ಗಿಡದಿಂದ ಗಿಡ ಮಧ್ಯ 18 ಅಡಿಗೆ ಇನ್ನೊಂದು ಸಾಲ್ ಏನಿದೆ ಅಂದ್ರೆ ಆ ಮೂಸಂಬಿ ಸಾಲ್ ಏನಿದೆ ಆ ಸಾಲಿನಲ್ಲಿ ನಿಮಗೆ ಬೆಣ್ಣೆಹಣ್ಣು ಅವಕಾಡೋನ ನೀವು ಹಾಕಿದೀರಾ. ಗಿಡದಿಂದ ಗಿಡಕ್ಕೂ ಸಾಲಿಂದ ಸಾಲಿಗೂ 18 ಅಡಿಗೆ ಒಂದೊಂದು ಅವಕಾಡೋ ಹಾಕಿದೀರಾ. ಆ ನಂತರ ನಿಮಗೆ ಈ 18 ಅಡಿಯ ಮಧ್ಯದಲ್ಲಿ ಅಂದ್ರೆ 9 ಅಡಿಗೆ ಒಂದು ಅಡಿಕೆ ಹಾಕಿದ್ದೀನಿ. ಅಡಿಕೆ ಸಾಲಿದೆ, ನಾನು ಆ ನಂತರ ಹಾಕಿದೆ ಅದನ್ನ. ಹೌದು. ಇಲ್ಲಿ ನಿಮಗೆ ಪರಂಗಿ ಹಣ್ಣು, ಪೇರ್ಲ, ಬಾಳೆ ಅಂತ ಹಾಕೊಂಡಿದ್ದೀರಾ. ಬಟ್ ಇಲ್ಲಿ ಈ ಹಂತದಲ್ಲಿ ಇವತ್ತಿನ ದಿನದಲ್ಲಿ ಇಲ್ಲಿ ಅಡಿಕೆ ಇದೆ. ಈ ತೆಂಗಿಂದ 4.5 ಅಡಿ ಇದರಲ್ಲಿ ಅಗಸೆ ಇದೆ. ಇಲ್ಲಿ ನುಗ್ಗೆ ಗ್ಲಿಸಿಡಿ ಅಂತ ಇದೆ, ನಾನು ಅಗಸೆ ಹಾಕಿದ್ದೇನೆ. ಅಗಸೆ ಹಾಕಿದ್ದೀರಾ ಮಲ್ಚಿಂಗ್ ಪರ್ಪಸ್. ನುಗ್ಗೆನೂ ಇದೆ, ಗ್ಲಿಸಿಡಿ ಇದೆ, ಅಗಸೆನೂ ಇದೆ. ಓಕೆ. ಇದೇ ನಿಮಗೆ ಈ ಕಡೆ ಪಾರ್ಟ್ ಏನಿದೆ ಅದೇ ಪಾರ್ಟ್ ಈ ಕಡೆನೂ ಕಂಟಿನ್ಯೂ ಆಗಿದೆ. ಹೌದು. ಸೋ ಸೂಪರ್. ಓಕೆ. ಇದೊಂದು ಡಿಸೈನ್. ಈ ಡಿಸೈನ್ ಅನ್ನ ನೀವೇ ಮಾಡ್ಕೊಂಡಿರುವಂತದ್ದು. ಹೌದು. ಈಗ ನಾನು ಕೇಳುವಂತದ್ದು ಏನು ಅಂತ ಹೇಳಿದ್ರೆ, ನೀವು ಅವಾಗ ಹೇಳಿದ್ರಿ ಗುರುಗಳು ಮತ್ತೆ ಶಿಷ್ಯಂದರಿಂದ ಕೆಲವು ನೀವು ಕಲ್ತಿದ್ದೀರಾ ಅಂತ ಹೇಳ್ಬಿಟ್ಟು, ಅದನ್ನ ನೀವ್ ಯಾಕೆ ಚೇಂಜ್ ಮಾಡಿದ್ರಿ? ಈಗ ಅವರು ಈ ಕೆಲವೊಂದು ಅವರು ಆಕ್ಚುಲಿ ಗುರುಗಳು ಏನಂತೀವಿ, ಎಲ್ಲೋ ಮೀಡಿಯಾ ಮುಂದೆ ನಿಂತ್ಕೊಂಡು ಏನೋ ಮಾತಾಡ್ತಿರ್ತಾರೆ. ಆಕ್ಚುಲಿ ಪ್ರಾಕ್ಟಿಕಲ್ ಆಗಿ ಅದು ಬಂದು ತೋಟದಲ್ಲಿ ಕೆಲಸ ಮಾಡಿದ್ರೆ ಅದು ಗೊತ್ತಾಗೋದು. ಹಂಗಾಗಿ ನಮಗೆ ಇಲ್ಲಿ
ಈಗ ಆಕ್ಚುಲಿ ಇಲ್ಲಿನೂ ನಾವು ಇನ್ನೂ ತಪ್ಪು ಮಾಡಿದ್ವಿ ಅನಿಸುತ್ತೆ. ಹಾಗಾದ್ರೆ ಈ ಮಾಡೆಲ್ ಅಲ್ಲೂ ಮಾಡಲು ಇನ್ನೂ ತಪ್ಪಾಗಿದೆ ಅನಿಸುತ್ತೆ. ಯಾಕಂದ್ರೆ ಈಗ ಅವು ತೆಂಗಿನ ಪಕ್ಕದಲ್ಲಿ 9 ಅಡಿಗೆ ಅಡಿಕೆ ಬರಬಾರ್ದು, ಆದ್ರೆ ಇಲ್ಲಿ ತೆಂಗಿನ ಪಕ್ಕದಲ್ಲಿ ಬರಬಾರ್ದು. 18 ಅಡಿ ಸಾಲಲ್ಲಿ ಬರೀ ಅಡಿಕೆ ತೆಂಗಿರ್ಬೇಕಾಯ್ತು. ಅದು ಇಲ್ಲಿ ಒಂದ್ ಸ್ವಲ್ಪ ಮಧ್ಯದಲ್ಲಿ ನಾವು ಹಾಕಿಬಿಟ್ಟಿದ್ವಿ, 9 ಅಡಿ ಒಂದು ಹಾಕಿದ್ವಿ. ಆಕ್ಚುಲಿ 18 ಅಡಿ ಒಂದೇ ಲೈನ್ ಇರ್ಬೇಕಾಯ್ತು. ಮೂಸಂಬಿ ತೆಗೆದ್ಬಿಟ್ಟು ಬರೀ ಆ ಲೈನ್ ಪೂರ್ತಿ 9 ಅಡಿಗೆ ಬೇಕಾದ್ರೆ 6 ಅಡಿಗೆ ಒಂದು ಹಾಕ್ಬೋದು. ಆ ಲೈನಿಗೆ 18 ಅಡಿ ಗಿಡದಿಂದ ತೆಂಗಿನ ಗಿಡದಿಂದ ಗಿಡ ಮಧ್ಯೆ ಏನೈತಲ್ಲ ಅಲ್ಲಿಗೆ ಗಿಡದಿಂದ ಸಾಲಿಗೂ ಗಿಡದಿಂದ ಗಿಡಗೂ ಮಧ್ಯನೂ 18 ಅಡಿಗೆ ಒಂದು ಅಡಿಕೆ ಹಾಕ್ಬೇಕಾಯ್ತು. ಅಡಿಕೆ ಒಂದು ಹಾಕ್ಬೋದಾಗಿತ್ತು. ಅಡಿಕೆ ಒಂದು ನೀವು 2 ಹಾಕಿದ್ದೀರಾ. 2 ಹಾಕಿ 9 ಅಡಿಗೆ ಒಂದೊಂದು ಹಾಕ್ಬಿಡಿ. 3 ಲೈನ್ ಆಗಿದೆ ಅಲ್ಲಿ. ಅದು ತಪ್ಪಾಗಿದೆ ಅನ್ಸತ್ ನನಗೆ. ಈಗ ನೀವ್ ಹೇಳ್ತಿರೋಂಥದ್ದು ಅವಾಗ ನಿಮಗೆ ಅಡಿಕೆಗೆ ಕಮ್ಮಿ ಆಗುತ್ತಲ್ಲ, ಅಡಿಕೆ ಗಿಡಗಳೇ ಕಡಿಮೆ ಆಗತ್ತೆ. ಈಗ ಏನಾಗುತ್ತೆ, ಈಗ ತೆಂಗಾಗ್ಲಿ ಅಡಿಕೆ ಆಗ್ಲಿ ಯಾವ್ದಾನ ಒಂದು ಬರುತ್ತೆ. ಈಗ ಆಕ್ಚುಲಿ ತೆಂಗು ಅಡಿಕೆ ಮೇಲೆ ಹೋತಂದ್ರೆ ತೆಂಗಿನಕಾಯಿ ಹಿಡಿಯಲ್ಲ, ಅಥವಾ ಅಡಿಕೆ ಇನ್ನು ಕೆಳಗೈತೆ ತೆಂಗು ಮೇಲೆ ಹೋತಂದ್ರೆ ತೆಂಗು ಪರವಾಗಿಲ್ಲ, ಅಡಿಕೆನೂ ತೆಂಗು ಕಾಯಿ ಬಿಡ್ತೈತೆ. ಮುಂದೆ ಒಂದಿನ ಅಡಿಕೆ ಏನಾದ್ರೂ ತೆಂಗಿಗಿಂತ ಮೇಲೆ ಹೋತಂದ್ರೆ ತೆಂಗು ಇಳುವರಿ ಬರಲ್ಲ. ಇರೋದು ಆ ಉದ್ದೇಶಕ್ಕೆ 18 ಅಡಿಗೆ ಒಂದಾದ್ರೆ ಒಂದು ಗರಿ ತೆಂಗಿನ ಗರಿ 18 ಅಡಿ ಉದ್ದ ಬರುತ್ತೆ. ಹಂಗಾಗಿ 18 ಅಡಿಗೆ ಒಂದು ನಾವು ಅಡಿಕೆ ಹಾಕಿದ್ರೆ ಆ ಗರಿ ಅದಕ್ಕೆ ಟಚ್ ಆಗ್ತಿರ್ಲಿಲ್ಲ. ಹಂಗ್ ಮಾಡ್ಬೇಕು, ಒಳ್ಳೇದು. ಕೆಲವೊಂದು ಫಾರ್ಮರ್ಸ್ ಮಾಡಿದ್ದಾರೆ, ನಾನು ಯೂಟ್ಯೂಬ್ ಅಲ್ಲಿ ಇಲ್ಲಿ ನೋಡಿದಾಗ ಆ ತರ ಮಾಡಿದ್ದಾರೆ. ಅದು ಮಾಡಲ್ ಚೆನ್ನಾಗಿದೆ. ಈ ಮಧ್ಯದಲ್ಲಿ ಏನಿದೆ 18 ಅಡಿ ಒಂದು ಅಡಿಕೆ ಲೈನ್ ಹಾಕಿ ಉಳಿದವನ 9 ಅಡಿಗೆ ಒಂದು ಹಣ್ಣಿನ ಗಿಡ ಹಾಕ್ಬೋದಾಯ್ತು. 9 ಅಡಿಗೆ ಒಂದು ಹಣ್ಣಿನ ಗಿಡಗಳು ಬೇರೆ ಏನಾದ್ರು ಹಾಕ್ಬೋದಾಯ್ತು. ಅಲ್ಲಿ ಅಂದ್ರೆ ಕಮ್ಮಿ ಲೇಯರ್ ಅಲ್ಲಿ ಇರೋದು, ತುಂಬಾ ಎತ್ತರ ಹೋಗದೆ ಇರುವಂತ ಈ ಕೋಕೋ ಹಾಕ್ಬೋದು, ಆಮೇಲೆ ಜಾಕಾಯಿ ಹಾಕ್ಬೋದು, ಹೌದು, ಕಾಳ್ಮೆಣ್ಸ್ ಹಾಕ್ಬೋದು, ಇವೆಲ್ಲ ಅಲ್ಲಿ ಹಾಕ್ಬೋದು. ಆಮೇಲೆ ಕಾಫಿ ಹಾಕ್ಬೋದು. ಇವೆಲ್ಲ ಅಲ್ಲಿ ಚೆನ್ನಾಗಿ, ಅದು ಮಾಡಲ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಗಲೂ ನಿಮಗೆ ಈಗ ನಾನು ಹೇಳುವಂಥದ್ದು, ಈಗ ನಿಮಗೆ 18 ಅಡಿ ಮತ್ತೆ 18 ಅಡಿ ಲೀಸ್ಟ್ ಅಲ್ಲಿ ಮತ್ತೆ 4.5 ಅಡಿ ಲೀಸ್ಟ್ ಅಡಿಕೆ ಮತ್ತೆ ಈ 18 ಅಡಿ ಮಧ್ಯದ್ದು ಡಯಾಗ್ನಲ್ ಸೆಂಟರ್ ಮಧ್ಯದಲ್ಲಿ ನೀವು ಅಗಸೆ ಹಾಕಿದೀರಾ. ಹೌದು. ಆ ಅಗಸೆ ಜಾಗದಲ್ಲಿ ನೀವು ನಾಳೆ ದಿನ ಕಾಫಿ ಹಾಕಕ್ ಆಗೋದಿಲ್ವಾ? ಹಾಕ್ಬೋದು, ಅಗಸೆ ತೆಗಿತೀವಿ ನಾವು. ಅಗಸೆ ಬಹಳ ದಿನ ಇಟ್ಕೊಳಲ್ಲ. ನಾನು ಇಲ್ಲಿ ನೋಡಿದೆ ನಿಮ್ದು ಅಗಸೆ ನಮ್ಮ ತುಂಬಾ ಮೇಲೆ ಹೋಗಿದೆ. ಅದೇ ನಾವು ಕ್ರಾಪ್ ಮಾಡ್ತೀವಿ, ಅಲ್ಲಿ ಕಟ್ ಮಾಡ್ತೀವಿ, ಅಲ್ಲಿಂದ ಚಿಗುರು ಬರುತ್ತೆ, ಅದನ್ನ ಕಟ್ ಮಾಡಿ ಮತ್ತೆ ಬುಡಕ್ ಹಾಕ್ತೀವಿ. ಅದು ಮಲ್ಚಿಂಗ್ ಪರ್ಪಸ್ ಅಷ್ಟೇ ಹಾಕಿರೋದಲ್ಲಿ. ಅಲ್ಲ, ಈಗ ಇಲ್ಲಿ ನೋಡ್ಬೋದು ನೀವು, ಇದು ತುಂಬಾನೇ ಹೈಟ್ ಹೋಗಿದೆ. ಇನ್ನೆಲ್ಲಿ ಕಟ್ ಮಾಡಕ್ ಆಗುತ್ತೆ ಅದನ್ನ? ಇಲ್ಲಿ 4 ಅಡಿ ಮಟ್ಟ ಕಟ್ ಮಾಡಿ ಬಿಡ್ತೀವಿ. ಇಲ್ಲೆಲ್ಲ ಮಾಡಿದೀವಿ ನೋಡ್ರಿ, ಅಲ್ಲಿ ಕೆಲವೊಂದು ಮಾಡಿದೀವಿ ಅಲ್ಲಿ. ಅಲ್ಲ, ನಾನು ಏನು ಕೇಳ್ತೀನಿ ಅಂತ ಹೇಳಿದ್ರೆ, ಈ ಅಗಸೆ ವಿಚಾರದಲ್ಲಿ ನೀವು 4 ಕಡೆ ಕಟ್ ಮಾಡಿದ್ರೆ ಗಿಡನೇ ಸತ್ತೋಗುತ್ತೆ ನಂತರ. ಇಲ್ಲ, ಚಿಗುರು ಬರ್ತದೆ. ಕೆಲವೊಂದು ಹೋಗ್ತವೆ, ಕೆಲವು ಚಿಗುರು ಬರುತ್ತೆ, ಅಲ್ಲಿಂದ ಚಿಗುರು ಬರ್ತವೆ. ಅದನ್ನ ಮತ್ತೆ ಮಲ್ಟಿ ಬ್ರಾಂಚಸ್ ಬಿಟ್ಟು ಅಲ್ಲಿ ಒಂದ್ ಸ್ವಲ್ಪ ಬ್ರಾಂಚ್ ಬಿಟ್ಕೊಂಡೇ ನಾವು ಮಲ್ಚ್ ಮಾಡಬೇಕಾಗುತ್ತೆ. ಹೌದು, ಮಲ್ಚಿಂಗ್ ಪರ್ಪಸ್ ಅದನ್ನ ಹಾಕಿರೋದು, ಬೇರೆ ಏನಿಲ್ಲ. ಆಮೇಲೆ ಅದರಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಭಾಳ ಯೂಟ್ಯೂಬ್ನವರೆಲ್ಲ ಹೇಳ್ಯಾರೆ. ಅದರಿಂದ ಇದೆ ಅದು ನೈಟ್ರೋಜನ್ ಫಿಕ್ಸೇಷನ್ ಆ ಉದ್ದೇಶಕ್ಕೆ. ನೀವು ನೋಡಿ, ಏನೇ ಹೇಳಿದ್ರು ಕೂಡ ನಿಮ್ಮ ತೋಟದ ಒಂದು ಇವತ್ತಿನ ಬಯೋಡೈವರ್ಸಿಟಿ ಏನಿದೆಯಲ್ಲ, ಅದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅದರಲ್ಲಿ 2 ಮಾತಿಲ್ಲ. ನೀವು ಯೂಟ್ಯೂಬನ್ನು ನೋಡಿರ್ಬೋದು ಅಥವಾ ಬೇರೆ ಇದನ್ನ ನೋಡಿರ್ಬೋದು. ಆದರೆ ಇಲ್ಲಿ ನಾನು ಮತ್ತೊಂದು ಕೇಳುವಂಥದ್ದು ಮಂಜುನಾಥ್ ಸರ್, ಈಗ ನೀವು ಕೆಲವು ಚೇಂಜಸ್ಸನ್ನು ನೀವು ಮಾಡಿದ್ರಿ ಅಂತ ಹೇಳಿದ್ರಿ, ಕೆಲವು ಚೇಂಜಸ್ಸನ್ನು ಮುಂದಿನ ರೈತರು ಕೂಡ ಈ ರೀತಿ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಹೌದು ಅಂತಲೂ ನೀವು ಹೇಳ್ತೀರಿ. ಈ ಒಂದು ಹಂತದಲ್ಲಿ ನೀವು ಮೊದಲನೇ ಹಂತದಲ್ಲಿ ನೀವು ಏನೂ ಗೊತ್ತಿಲ್ಲದೆ ತಂದುಬಿಟ್ಟು ನೀವು ಒಂದೊಂದನ್ನೇ ಫಿಕ್ಸ್ ಮಾಡ್ತಾ ಹೋದ್ರಲ್ಲ, ಆ ಹಂತದಲ್ಲಿ ಮೂಲ ಡಿಸೈನ್ ಏನಿದೆ ಆ ಡಿಸೈನ್ ಪ್ರಕಾರನೇ ನೀವು ಹೋಗಿದ್ದೀರಾ ಕೂಡ. ಅದರಿಂದ ಆದಂತಹ ನಷ್ಟ ಎಷ್ಟು? ನಷ್ಟ ಅನ್ನೋದಕ್ಕಿಂತ ಮುಂದೆ ಫ್ಯೂಚರ್ ನಷ್ಟ ಆಗುತ್ತೆ ಅನ್ನೋದು ಒಂದು ಭಯ ಅಷ್ಟೇ. ಆದರೆ ಅವ್ರನ್ನೇ ಯೂಟ್ಯೂಬ್ನವ್ರು ಕೇಳಿದ್ರೆ ಇಲ್ಲ, ಆಗಲ್ಲ, ಅದು ಪಡಿ ಅದು ಬೆಳೀತದೆ, ಅದು ಪಡಿ ಬೆಳೀತದೆ, ಇಳುವರಿ ಕಮ್ಮಿ ಆಗ್ಬೋದು, 2 ಬರ್ತತೆ, ಮಾಡಿರೋ ತಪ್ಪಲ್ಲ, ಮಾಡ್ರಿ ಅಂತಾರೆ ಅವರು. ಆದರೆ ಇದು ನನ್ನ ಅನಿಸಿಕೆ ಪ್ರಕಾರ ನೋಡಿ, ತೆಂಗು ಅಡಿಕೆ ಒಂದು ಮೇಲೆ ಒಂದು ಸಿಕ್ಕಂದು ಹೋಗ್ತಿರ್ತವೆ. ಅವು ಬೆಳವಣಿಗೆ ಆಗಲಿ ಇಳುವರಿ ಆಗಲಿ ಬರೋದು ಕಷ್ಟ ಅನ್ನೋ ನನ್ನ ಅನಿಸಿಕೆ. ಆಮೇಲೆ ನಾವು ಬರೀ ಅಗಸೆ ಹಾಕಿದ್ವಿ ಅಂತೀವಲ್ಲ, ಅದು ಇಯರ್ಲಿ ಕ್ರಾಪ್. ಅದು ನಾವು ನೈಟ್ರೋಜನ್ ಫಿಕ್ಸೇಷನ್ಗೆ ಈಗ ನಾವು ಉಳ್ಳಿ ಹಾಕ್ಬೋದು, ಅಲಸಂದೆ ಹಾಕ್ಬೋದು, ಇನ್ನೊಂದೇನೋ ಹಾಕ್ಬೋದು. ಆದರೆ ಅದು 3 ತಿಂಗಳು 4 ತಿಂಗಳು ಕ್ರಾಪ್. ಅದು ಮತ್ತೆ ಮಲ್ಚಿಂಗ್ ಮಾಡಬೇಕು, ತೆಗಿಬೇಕು, ರೋಟ್ ಹೊಡಿಬೇಕು, ಅದೆಲ್ಲ ಆಗುತ್ತೆ. ಆದರೆ ಅಗಸೆ ಗಿಡ, ಗ್ಲಿಸ್ಟೀರಿಯಾ ಗಿಡ, ನುಗ್ಗೆ ಗಿಡ ಇವೆಲ್ಲ ವಾರ್ಷಿಕ ಬೆಳೆಗಳು. ಅವು ದೊಡ್ಡ ಬೆಳೆದಂಗಲ್ಲ, ಈ ಗಿಡಗಳಿಗೆ ಹಚ್ಚ ಹಸಿರಾಗಿರುತ್ತೆ. ಅಡಿಕೆ ಚಿತ್ರದುರ್ಗ ಭಾಗಕ್ಕೆ ಅಡಿಕೆಯನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಸರ್? ನಾನು ಸ್ಟಾರ್ಟಿಂಗು ಈಗ 2021ರಲ್ಲಿ ನಾಟಿ ಮಾಡಿದೆ. ಇವನ್ನ ತೆಂಗು, ಬಟರ್ ಫ್ರೂಟ್ಸು, ಹಣ್ಣಿನ ಗಿಡಗಳು. ಅಡಿಕೆ ಸುದ್ದಿ ಇದ್ದಿಲ್ಲ ನನಗೆ ಅಡಿಕೆ ಬೇಡ ಅಂತಲೇ ನನ್ನ ಮನಸ್ಸಿನಲ್ಲಿ ಇತ್ತು. ಆದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅವರೇ ಯಾಕೋ ಒಂದು 1000 ಗಿಡನ ನಾನು ಹಾಕೋ ಅಂತೇಳಿ ಅವರೇ ಸಸಿ ತಂದು, ಅವರೇ ನಾಟಿ ಮಾಡಿ, ಅವರೇ ಲೇಬರ್ ಬಂದು, ಅವರೇ ತಂದು ಹಾಕಿ ಹೋಗ್ಬಿಟ್ರು.
ಇಳುವರಿ ಯಾರಿಗೆ ಕೊಡ್ತೀರಾ? ನೀವ್ ಹೇಳ್ಕೊಳ್ತೀರಾ, ಅವ್ರಿಗೆ ಕೊಡ್ತೀರಾ? ನಾವೇ ದುಡ್ಡು ಇಸ್ಕೊಂಡ್ರೆ ಬೇರೆ ವಿಚಾರ. ಆದ್ರೆ ನಮಗೆ ಮನಸ್ಸಿಲ್ದಲೇ ಹಾಕಿದೀವಿ. ಅದು ಈಗ ಒಳ್ಳೇದಾಯ್ತು ಬಿಡಪ್ಪ ಹಾಕಿದ್ದು ಅನ್ಸುತ್ತೆ. ಯಾಕಂದ್ರೆ ಬಟರ್ ಫ್ರೂಟು ಬಹಳ ಲಾಸ್ ಆಯ್ತು ನನಗೆ. ಏನಾಯ್ತು ಬಟರ್ ಫ್ರೂಟಿಗೆ? ಬಟರ್ ಫ್ರೂಟು ನಮ್ಮಲ್ಲಿ ನೀರು ನಿಲ್ಲುತ್ತೆ.